ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಶಿವ ಸೌಖ್ಯ ಸೌಂದರ್ಯಗಳ ಪೂರ್ಣ ರವಿ ಬೊಮ್ಮ ಭುವನ ಜೀವನ ಜಲಧಿಯ ಊರ್ಮಿ ಕೋಟಿಯಲಿ ಛವಿ ಕೋಟಿಯರಚಲ್ ಪ್ರತಿಚ್ಛಾಯೆ ವಿಲಸಿಪುದು ಸವಿ ನಮ್ಮದು ಅದರ ಕಣ ಮಂಕುತಿಮ್ಮ. ಇದು 127ನೆಯ ಮುಕ್ತಕ. ಹಿಂದಿನ ಮುಕ್ತಕದಲ್ಲಿ ನಾವು ಒಳ್ಳೇದು ಯಾವುದು, ಚೆನ್ನಾಗಿರೋದು ಯಾವುದು ಅನ್ನೋದನ್ನು ಆಯ್ದುಕೊಂಡು ಅದು ಬೇಕು ಅಂತ ನಾವು ಸಂತೋಷ ಪಡ್ತೀವಿ ಅಂತ ನೋಡಿದ್ವಿ. ಆ ಒಳಿತು ಸೊಗಸುಗಳ ಪರಿಪೂರ್ಣ ಮೂಲಾಕೃತಿ ಅನ್ನುವಂಥದ್ದು ಬ್ರಹ್ಮ ಅಂತ ನೋಡಿದ್ವಿ. ಅದನ್ನೇ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಡಿವಿಜಿ ಮತ್ತೆ ನಮಗೆ ಅದನ್ನು ತಿಳಿಸ್ತಾರೆ. ಜೀವನದಲ್ಲಿ ನಮಗೆ ನಾವು ಸತ್ಯಂ ಶಿವಂ ಸುಂದರಂ ಅಂತ ಕೇಳಿದ್ದೀವಿ ಅಲ್ವಾ? ಆ ಒಂದು ವಾಕ್ಯವನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಏನು ಬೇಕಪ್ಪ ಅಂದರೆ ಶಿವ ಅಂದರೆ ಮಂಗಳಕರವಾದಂಥದ್ದು, ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು ಅಂತ, ಒಳಿತು. ಸೌಖ್ಯ, ನಾವು ಸುಖವಾಗಿರಬೇಕು, ಕಷ್ಟಪಡಬಾರ್ದು, ಅದು. ಇನ್ನು ಮೂರನೇದು ಸೌಂದರ್ಯ, ನಮಗೆ ಸುತ್ತಮುತ್ತಲಿನ ಒಂದು ವಾತಾವರಣ ಇರ್ಬೋದು, ನಮ್ಮ ಮನೆಯಲ್ಲಿರುವಂಥ ವಾತಾವರಣ ಇರ್ಬೋದು, ಅದೆಲ್ಲವೂ ಸುಂದರವಾಗಿದ್ದು ವ್ಯವಸ್ಥಿತವಾಗಿದ್ದರೆ ನಮ್ಮ ಮನಸ್ಸಿಗೆ ತನ್ನದೇ ಆದ ರೀತಿಯಲ್ಲಿ ನಮಗೆ ಅರಿವಿಲ್ಲದಂತೆ ಒಂದು ರೀತಿಯ ಮುದವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಸೊ ಹಾಗೆ ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಅರಸೋದು, ಹುಡುಕಾಟ ಮಾಡೋದು, ಬೆದಕಾಡೋದು ಈ ಮೂರಕ್ಕೋಸ್ಕರ. ಒಳ್ಳೆಯದಾಗಬೇಕು, ಶಿವವಾಗಬೇಕು ನನಗೆ ಮತ್ತು ಎಲ್ಲರಿಗೂ, ಸುಖವಾಗಿರಬೇಕು ನಾನು ಮತ್ತು ಎಲ್ಲರೂ, ಮತ್ತು ನಾನು ನನ್ನ ಸುತ್ತಮುತ್ತಲ ಇರುವಂಥ ಎಲ್ಲ ವ್ಯವಸ್ಥೆಗಳು, ವಿಚಾರಗಳು, ಅನುಭವಗಳು ಅವೆಲ್ಲ ನನಗೆ ಒಂದು ಸೌಂದರ್ಯದ ಪ್ರತೀಕವಾಗಿ ನನಗೆ ಅದು ತೋರಬೇಕು. ಸೊ ಹಾಗೆ ಈ ಮೂರೂ ಕೂಡ ನಾವು ನಮ್ಮ ಜೀವನದಲ್ಲೇ ನಾವು ನೋಡಿಕೊಂಡಾಗ ಮೂರು ಒಟ್ಟಿಗೆ ನಮಗೆ ಸಿಕ್ಕಲ್ಲ. ಯಾವುದೋ ಸುಂದರವಾದಂಥ ಒಂದು ಜಾಗಕ್ಕೆ ಹೋಗಿರ್ತೀವಿ, ಆಗ ನಮ್ಮ ಮನಸ್ಥಿತಿ ಆ ಸೌಂದರ್ಯವನ್ನು ಸವಿಯೋ ರೀತಿನಲ್ಲಿ ಇದೆಯಾ ಅಂತ ನಾವು ಪ್ರಶ್ನಿಸ್ಕೊಂಡಾಗ ಎಷ್ಟೋ ಸರ್ತಿ ಹಾಗಿರಲ್ಲ. ಯಾವುದೋ ಚಿಂತೆಯಲ್ಲಿ ಮುಳುಗೋಗಿರ್ತೀವಿ, ಯಾವುದೋ ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಎಲ್ಲವೂ ನನಗೆ ಸೌಕರ್ಯಗಳು ಒದಗಿ ಬಂದಾಗ ಸುಖವಾಗಿ ನಾನು ಬಾಳ್ಬಹುದಾ ಅಂತಂದರೆ ಅದು ಎಷ್ಟೋ ಸರ್ತಿ ಎಷ್ಟೋ ಜನರಿಗೆ ಆಗಲ್ಲ. ಈಗ ಗಾದೆ ಮಾತಿದೆ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಕಷ್ಟಪಟ್ಟು ಜೀವನ ಎಲ್ಲ ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡಿಬಿಟ್ಟು 50 ವರ್ಷ ಆದಮೇಲೆ ನೆಮ್ಮದಿಯಾಗಿರ್ತೀನಪ್ಪ ಅಂತ ಅಂದ್ಕೊಂಡು ದುಡ್ಡೆಲ್ಲ ಶೇಖರಿಸಿಟ್ರೆ 50 ವರ್ಷ ಆಗೋ ಹೊತ್ತಿಗೆ ನನಗೆ ಡಯಾಬಿಟಿಸು, ಬ್ಲಡ್ ಪ್ರೆಷರು, ಅದು ಇದು ಎಲ್ಲ ಬಂದರೆ 50 ವರ್ಷದ ನಂತರ ದೊಡ್ಡ ಮನೆ ಇರ್ಬೋದು, ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಆದರೆ ನಾನು ಏನಂತ ತಿನ್ನಲಿ? ಡಾಕ್ಟ್ರ್ ಹತ್ರ ಹೋದರೆ ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ, ಅಷ್ಟು ತಿನ್ನಬೇಡಿ, ಇಷ್ಟು ತಿನ್ನಬೇಡಿ. ಸೊ ಹಾಗೆ ಈ ಮೂರೂ ಕೂಡ ನಮಗೆ ಅಕಸ್ಮಾತ್ ಸಿಕ್ಕೋದಾದರೂ ಏಕಕಾಲಕ್ಕೆ ಸಿಕ್ಕತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಜೀವನದ ಒಂದು ಸಾರ್ಥಕತೆ ಅಂತ ನಾವು ಅಂದ್ಕೊಳ್ಳೋದು ಯಾವಾಗ ಅಂದರೆ, ನಮ್ಮ ಜೀವನ ಏಕಕಾಲಕ್ಕೆ ಅಷ್ಟೇ ಅಲ್ಲ, ಸದಾ ಕಾಲಕ್ಕೆ ಶಿವವೂ ಆಗಿರಬೇಕು, ಸೌಖ್ಯವೂ ಆಗಿರಬೇಕು, ಮತ್ತು ಸುಂದರವೂ ಆಗಿರಬೇಕು ಅಂತ. ಇದು ನಮಗೆ ಆಶಯ ಇದೆ. ಆದರೆ ಇದನ್ನು ನಾವು ಎಲ್ಲಿ ನೋಡಬಹುದು ಅಂತಂದಾಗ ಡಿವಿಜಿಯವರು ಹೇಳ್ತಾರೆ, ಅದನ್ನೇ ಕಳೆದ ಮುಕ್ತಕದಲ್ಲಿ ಪರಬೊಮ್ಮ ಅನ್ನುವಂಥದ್ದು ಪರಿಪೂರ್ಣ ಮೂಲಾಕೃತಿ ಅಂತ ಹೇಳಿದ್ದು. ಇಲ್ಲಿ ಸೂರ್ಯನ ಒಂದು ಉದಾಹರಣೆ ಕೊಟ್ಟು ಅದು ಹೇಗೆ ಪರಿಪೂರ್ಣ ಅನ್ನೋದನ್ನು ಹೇಳ್ತಾರೆ. ಈಗ ಸೂರ್ಯ
ಸೂರ್ಯನ ಪ್ರತಿಫಲನ ನಾವು ಸ್ಕೂಲ್ಸಲ್ಲಿ ಮತ್ತು ಇದರಲ್ಲೆಲ್ಲ ಈ ಎಕ್ಸ್ಪರಿಮೆಂಟ್ಗಳು ಮಾಡಿಸ್ತಾ ಇದ್ವಿ. ಒಂದು ಗಾಜಿನ ಒಂದು ಇದಿಟ್ಕೊಂಡ್ರೆ ಒಂದು ದೀಪ ಇಡ್ತೀವಿ, ಒಂದು ಗಾಜು ಇಡ್ತೀವಿ ಅಂತ ಅಂದ್ಕೋಣ, ಒಂದು ಪ್ರತಿಫಲನ ಮಾಡೋವಂಥ ಒಂದು ಗಾಜು. ಆ ಗಾಜು ಇಟ್ಟಾಗ ದೀಪ ಹೆಂಗಿರುತ್ತೋ ಹಾಗೆ ಆ ಕನ್ನಡಿಯಲ್ಲೂ ಕಾಣಿಸುತ್ತೆ. ಈಗ ಇನ್ನೊಂದು ಕನ್ನಡಿ ನಾನು ತೊಗೊಂಬಂದು ಇಡ್ತೀನಿ ಅಂತ ಅಂದ್ಕೊಳ್ಳೋಣ. ಎರಡನೇ ಕನ್ನಡಿಯಲ್ಲೂ ಕೂಡ ಇದೇ ದೀಪ ಅಷ್ಟೇ ಪ್ರಖರವಾಗಿ ಕಾಣಿಸುತ್ತೆ. ದೀಪದ ಪ್ರಖರತೆ ಮೊದಲನೇ ಕನ್ನಡಿನಲ್ಲಿ ಖರ್ಚಾಗೋಯ್ತಾ? ಇಲ್ಲ, ಎರಡನೇ ಕನ್ನಡಿಗೂ ಅದು ಅಷ್ಟೇ ಪ್ರಖರತೆಯನ್ನು ಕೊಡ್ತಾ ಇದೆ. ಒಂದಲ್ಲ ಎರಡಲ್ಲ ಸಾವಿರಾರು ಕನ್ನಡಿಗಳನ್ನು ನಾವಲ್ಲಿ ಜೋಡಿಸೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ಆ ಸಾವಿರಾರು ಕನ್ನಡಿಗಳಲ್ಲೂ ಕೂಡ ಪ್ರತಿಫಲನವಾಗುವಂಥದ್ದು ದೀಪ ಹೇಗಿದೆಯೋ ಹಾಗೇ. ಸೊ ಮೂಲಾಕೃತಿ ಏನಿದೆಯೋ ಅದೇ ಪ್ರತಿಯೊಂದರಲ್ಲೂ ಕೂಡ ಪ್ರತಿಫಲಿತವಾಗಿದೆ. ಇದನ್ನು ನಾವು ಎಕ್ಸ್ಪರಿಮೆಂಟಾಗಿ ಕೂಡ ನಾವು ಮಾಡ್ತೀವಿ. ಹಾಗೆ ವಿಶೇಷವಾಗಿ ನಮ್ಮ ಈ ಸೋಲಾರ್ ಎಕ್ಲಿಪ್ಸ್ ಎಲ್ಲ ಆದಾಗ ಈ ಥರದ ಒಂದು ಪ್ರಯೋಗಗಳು ಎಲ್ಲ ಶಾಲೆಗಳಲ್ಲಿ, ಎಲ್ಲ ಸಮುದಾಯದಲ್ಲೆಲ್ಲ ನಾವು ಮಾಡಿಸಿದ್ದು ಕೂಡ ಉಂಟು. ಹೇಗೆ ಸೂರ್ಯನ ಬಿಂಬ ಅದರ ಆಕಾರ ವೃತ್ತದಂತೆ ಅಲ್ಲದೆ ಚಂದ್ರನ ನೆರಳಲ್ಲಿ ಅಡ್ಡ ಬರ್ತಾ ಇದ್ದಂತೆ ಇದು ಕೂಡ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಮಾಡ್ತಾಯಿದ್ವಿ. ಅದು ನಾವು ನೆನಪಿಸ್ಕೊಳ್ಳೋಣ. ಹಾಗೆ ನಮ್ಮ ಮನುಷ್ಯ ಜೀವನ ಅಥವಾ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳಲ್ಲಿ ಅದನ್ನು ಒಂದು ಜೀವನ ಜಲಧಿ, ಅದೊಂದು ದೊಡ್ಡ ಸಮುದ್ರ ಅಂತ ಅಂದ್ಕೊಂಡು ಆ ಸಮುದ್ರದಲ್ಲಿ ನೂರಾರು ಅಲೆಗಳು ಏಳ್ತಾ ಇವೆ ಅಂತ ಅಂದ್ಕೊಳ್ಳೋಣ. ಆ ದೊಡ್ಡ ಸಮುದ್ರದಲ್ಲಿ ಎಲ್ಲೆಲ್ಲಿ ಅಲೆಗಳು ಸಮುದ್ರದ ಒಂದು ಸರ್ಫೇಸಿಂದ ಮೇಲ್ಗಡೆಗೆ ಬರುತ್ತೋ ಅಲ್ಲಿ ಎಲ್ಲ ಸೂರ್ಯ ಕಿರಣಗಳು ಪ್ರತಿಫಲಿತವಾಗುತ್ತೆ. ಯಾವುದೋ ಒಂದು ಅಲೆಯಲ್ಲಿ ಪ್ರತಿಫಲಿತವಾಗುತ್ತೆ, ಇನ್ನೊಂದರಲ್ಲಿ ಇಲ್ಲ ಅಂತ ಇಲ್ಲ. ಎಲ್ಲದರಲ್ಲೂ ಕೂಡ ಸೂರ್ಯನ ಕಿರಣಗಳು ಅದೇ ಪ್ರಮಾಣದಲ್ಲಿ ರೀತಿಯಲ್ಲಿ ಯಾವ ದಿಕ್ಕಿನಿಂದ ಅದು ಬರ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿ ಪ್ರತಿಫಲಿತವಾಗುತ್ತೆ. ಹಾಗೆ ಛವಿ ಕೋಟಿ ಸೂರ್ಯ ಎರಚ್ತಾ ಇದ್ದಾನೆ. ಕೋಟ್ಯಾಂತರ ಕಿರಣಗಳು ಸೂರ್ಯನ ಒಂದು ಮೂಲದಿಂದ ನಮ್ಮ ಭೂಮಿಯನ್ನು ತಲುಪ್ತಾ ಇದೆ. ಅದು ಇಲ್ಲಿ ಊರ್ಮಿಕೋಟಿ ಅಂದರೆ ಅಲೆಗಳು, ಕೋಟಿ ಅಲೆಗಳು ಈ ಸಮುದ್ರದಲ್ಲಿ ಹೇಳ್ತಾ ಇದೆ. ಸೊ ಕೋಟಿ ಅಲೆಗಳು ಅಲ್ಲಿಂದ ಏನು ಕಿರಣಗಳು ಬರ್ತಾ ಇದೆಯೋ ಆ ಕಿರಣಗಳು ಅಲೆಗಳು ಪ್ರತಿಫಲಿಸ್ತಾ ಇವೆ. ಸೊ ಎಲ್ಲವೂ ಕೂಡ ಏಕಕಾಲಕ್ಕೆ ಸಂಪೂರ್ಣವಾಗಿ ಪ್ರತಿಫಲನ ಮಾಡ್ತಾ ಇವೆ. ಸೊ ಹಾಗೆ ಪ್ರತಿ ಛಾಯೆ ಹೇಗೆ ಪ್ರತಿ ಕನ್ನಡಿಯಲ್ಲಿಯೂ ಕೂಡ ಆ ದೀಪದ್ದು ಸಂಪೂರ್ಣವಾಗಿ ಕಾಣಿಸುತ್ತೋ, ಪ್ರತಿ ಅಲೆಯಲ್ಲೂ ಕೂಡ ಸೂರ್ಯನ ಪ್ರತಿಫಲನ ಸಂಪೂರ್ಣವಾಗಿ ಆಗೋದಕ್ಕೆ ಸಾಧ್ಯವೋ ಹಾಗೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆ ಪರಮಾತ್ಮನ ಒಂದು ಪ್ರತಿಫಲನ ಆಗ್ತಾ ಇದೆ. ಸೊ ನಮ್ಮ ಸವಿ, ನಾವು ಒಳಿತು ಸೊಗಸು ಅಂತೆಲ್ಲ ನಾವೇನು ಅಂದ್ಕೊಳ್ತಾ ಇದ್ದೀವೋ ಅದು ಆ ಯಾವುದರಿಂದ ಬರ್ತಾ ಇದೆ? ಆ ಪರಿಪೂರ್ಣವಾದಂಥ ಬ್ರಹ್ಮ, ಆ ಪೂರ್ಣ ರವಿಯ ಒಂದು ಕಿರಣಗಳು ನಮ್ಮ ಹತ್ರ ಬರ್ತಾ ಇವೆ. ನಾವು ಅದನ್ನು ಸವಿತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ. ನಾನು ಒಂದು ಅಲೆಯಾಗಿ ಅನುಭವಿಸ್ತಾ ಇರುವಂತಹ ಸೂರ್ಯನ ಕಿರಣ ಪ್ರತಿಫಲಿಸ್ತಾ ಇರೋದು ಬೇರೆ ಬೇರೆ ಅಲೆಗಳು ನೋಡ್ತಾ ಇವೆ. ನಾನು ಬೇರೆ ಅಲೆಗಳು ಪ್ರತಿಫಲಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಹಾಗೆ ಕೇವಲ ಅಲೆಗಳ ಪ್ರತಿಫಲನದಲ್ಲೇ ಮುಳುಗಿ ಹೋಗದೆ ಮೂಲ ಎಲ್ಲಿಂದ ಬರ್ತಾ ಇದೆ? ಮೂಲ ಒಂದು ಚಿಲುಮೆ, ಬೆಳಕಿನ ಚಿಲುಮೆ ಒಂದಿದೆ. ನಾವು ನೋಡೋದು ಪ್ರತಿಫಲನ ಮಾತ್ರ. ಸೊ ಪ್ರತಿಫಲನದ ಮೂಲವನ್ನು ನಾವು ನೋಡಿದಾಗ ಅದು ಪರಬ್ರಹ್ಮ. ಹಾಗೆ ಆ ಪರಬ್ರಹ್ಮನ ಶಕ್ತಿ ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರತಿಫಲಿತವಾಗ್ತಾ ಇದೆ. ಅದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾದಾಗ ಶಿವ, ಸುಖ, ಸುಂದರ ಆ ಮೂರೂ ಕೂಡ ನಮಗೆ ಏಕಕಾಲಕ್ಕೆ ಸದಾಕಾಲಕ್ಕೆ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.